ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡು ಸೋಗಲಾಡಿ, ವಿದ್ಯಾದಾನಕ್ಕಿಂತ ಶ್ರೇಷ್ಠವಾದ ದಾನ ಇಲ್ಲ ಅಂತ ಹೇಳ್ತಾರೆ. ಖಂಡಿತ ನೀನು ಆ ಕೆಲಸ ಮಾಡು. ನಿನಗೆ ನನ್ನ ಕಡೆಯಿಂದ ಏನೇನು ಸಹಾಯ ಸಹಕಾರ ಬೇಕೋ ಅದೆಲ್ಲ ಸಿಗತ್ತೆ, ಗೊತ್ತಾಯ್ತಾ? ಆಮೇಲೆ ಇನ್ನೊಂದು ವಿಷಯ, ಮನೆಯಲ್ಲಿ ಕೆಲಸ ಮಾಡಿ ಅಲ್ಲೂ ಪಾಠ ಮಾಡಬೇಕಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡ. ಮನೆಯಲ್ಲಿ ಬೇಕಾದಷ್ಟು ಜನ ಕೆಲಸ ಇಲ್ಲದೆ ಇರೋರು ಓಡಾಡ್ತಾ ಇರ್ತಾರೆ. ಅವ್ರಿಗೆ ಆ ಕೆಲಸನೆಲ್ಲ ಹಂಚಿದ್ರೆ ಆಯ್ತು. ಅಲ್ಲ, ಈಗ ಟ್ಯೂಷನ್ಗೆ ಅಂತ ಮಕ್ಕಳು ಮನೆಗೆ ಬಂದ್ರೆ ಮನೆಯಲ್ಲಿ ಗಲಾಟೆ ಆಗೋದಿಲ್ವೇ? ಕೆಲ್ಸಕ್ಕೆ ಬಾರದೇ ಇರೋರೆಲ್ಲ ಮನೆಯಲ್ಲಿ ತುಂಬಿಕೊಂಡಿರೋವಾಗ ಇನ್ನೊಂದು 4 ಮಕ್ಕಳು ಇಲ್ಲಿದ್ರೆ ಏನೂ ತೊಂದರೆ ಇಲ್ಲಪ್ಪ. ಸಿರಿ, ಟ್ಯೂಷನ್ ಮಾಡಬೇಕು ಅಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಜಾಗನ ಬಾಡಿಗೆಗೆ ತಗೋಬೇಕು. ಅದ್ರ ಬದಲು ಮನೆಯಲ್ಲೇ ಟ್ಯೂಷನ್ ಮಾಡಿದ್ರೆ ಟ್ಯೂಷನ್ ಫೀಸ್ ಅಂತ ಕಲೆಕ್ಟ್ ಮಾಡ್ತಾಳಲ್ಲ, ಅದ್ರಲ್ಲಿ ನಿಮಗ್ ಸ್ವಲ್ಪ ಕೊಟ್ರೆ ನಿಮಗೂ ಅನುಕೂಲ ಆಗತ್ತಲ್ವೇ? ಅದಕ್ಕೆ ಹೇಳಿದೆ ಅಷ್ಟೇ. ಸೋಗಲಾಡಿ ನನ್ನ ಸ್ವಂತ ಮೊಮ್ಮಗಳಿಗಿಂತ ಜಾಸ್ತಿ. ಅವಳಿಂದ ನಾನು ಯಾವ ಹಣನೂ ತಗೋಬೇಕಾಗಿಲ್ಲ. ಇನ್ನೂ ಬೇಕು ಅಂದ್ರೆ ಅವಳಿಗೆ ನಾನು ಹಣ ಸಹಾಯ ಮಾಡ್ತೀನಿ. ಹೌದೌದು, ನಮ್ ತಾತಂಗೆ ಅವ್ರ ಸ್ವಂತ ಮೊಮ್ಮಕ್ಳ ಮೇಲೆ ಒಂದಿಷ್ಟು ಕನ್ಸನಿಲ್ಲ. 200% ಕರೆಕ್ಟ್ ಆಗಿ ಹೇಳಿದೆ ನೋಡು ನೀನು. ಸೊಸೆ ಬುದ್ಧ, ಅವಳು ನೋಡ್ ಕಲ್ತ್ಕ. ಮನೆಯಲ್ಲೂ ಕೆಲಸ ಮಾಡ್ತಾಳೆ, ಹೊರಗಡೆನೂ ಹೋಗಿ ಕೆಲಸ ಮಾಡ್ತೀನಿ ಅಂತಾಳೆ. ನೀನು ಇದೆಯಾ? ಹೋಗು, ಎಲ್ಲಾರು ಒಂದ್ ಕಡೆ ಕೆಲಸ ಹುಡ್ಕೋಗು. ನನಗಾಗಲ್ಲ. ಆಗಲ್ಲ ಅಂದ್ರೆ ಸುಮ್ನೆ ಈ ಮನೆಯಲ್ಲಿ ಇರೋಕ್ ಆಗೋದಿಲ್ಲ. ದತ್ತ ಅವ್ರೇನೋ ದೊಡ್ಡ ಮನ್ಸು ಮಾಡಿ ಬಿಟ್ಟು ಊಟ ಹಾಕ್ತೀನಿ ಅಂತ ಹೇಳ್ಬೋದು. ನಾನು ಊಟ ಮಾಡಕ್ ರೆಡಿ ಇಲ್ಲ. ಈಗ ನಾಳೆ ನಾವ್ ಈ ಮನೆಯಿಂದ ಹೊರಗಡೆ ಹೋದ್ರೆ ಯಾವ್ದಾದ್ರು ಬಾಡಿಗೆ ಮನೆಗೆ ಅಡ್ವಾನ್ಸ್ ಅಂತ ದುಡ್ಡು ಕೊಡಕ್ ದುಡ್ಡು ಬೇಡವೆ? ಇಮ್ಮಿಡಿಯೇಟ್ ಆಗಿ ನೀನು 10,000 ರೂಪಾಯಿ ಆದ್ರೂ ತಿಂಗಳಿಗೆ ಸಂಪಾದನೆ ಮಾಡ್ಲೇಬೇಕು. ಏನ್ ಕೆಲ್ಸ ಬೇಕು ಅಂತ ಸಿಕ್ಬಿಡತ್ತಾ? ಹಾಗೆ ಊಟ ಬೇಕು ಅಂತ ಸಿಕ್ಬಿಡತ್ತಾ? ಕೆಲ್ಸ ಹುಡ್ಕೋಬೇಕು. ಇಲ್ದೇ ಆದ್ರೆ ನಾನು ನಿನ್ನ ಈ ಮನೆಯಿಂದ ಹೊರಗಡೆ ಹಾಕಿ ಅಂತ ಹೇಳ್ತೀನಿ ಅಷ್ಟೇ. ಹಲೋ, ಅವಳನ್ನ ನಾನಾಗಿ ಮನೆ ಒಳಗೆ ಸೇರಿಸಿರೋದಲ್ಲ, ಅವಳೇ ಬಂದು ಸೇರ್ಕೊಂಡಿರೋದು. ಮಾನ ಮರ್ಯಾದೆನ ಪುಗುಸಟ್ಟಿಯಾಗಿ ಮಾರಾಟ ಮಾಡ್ಕೊಂಡಿರೋರ್ಗೆ ಹೇಳೋದಕ್ಕೆ ಏನೂ ಉಳಿದಿರೋಲ್ಲ. ದತ್ತವ್ರೆ, ನೀವು ಅವಳನ್ನ ಈ ಮನೇಲಿ ಇರೋದಕ್ ಬಿಟ್ರು ನಾನ್ ಸುಮ್ಮನೆ ಇರೋದಿಲ್ಲ. ನಡಿಯಮ್ಮ, ಕೆಲಸ ಹುಡ್ಕು, ನಡಿಯಮ್ಮ, ನಡಿ. ಅಯ್ಯೋ, ಇದ್ದಕ್ಕಿದ್ದಾಗೆ ನಡಿ ದುಡಿ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ? ಹೊಸ ಬುದ್ಧ, ಇಲ್ಲೇ ಹತ್ತಿರದಲ್ಲಿ ಒಂದು ಗಾರ್ಮೆಂಟ್ ಫ್ಯಾಕ್ಟರಿ, ಅಲ್ಲಿ ಹೋಗು, ಕೆಲಸ ಕೇಳು, ಕೊಡ್ತಾರೆ. ಗಾರ್ಮೆಂಟ್ ಫ್ಯಾಕ್ಟ್ರಿನಾ? ನನಗ್ ಸಾದಾ ಸೀದಾ ಕೆಲಸ ಎಲ್ಲ ಮಾಡಕ್ ಆಗಲ್ಲ. ಏನ್ ನಿನಗೆ ಮ್ಯಾನೇಜರ್ ಪೋಸ್ಟ್ ಕೊಟ್ಬಿಡ್ತಾರೆ. ಕೇಳಿಸ್ಕೋ ಸೊಸೆ ಬುದ್ಧ, ಸತ್ಯ ಹರಿಶ್ಚಂದ್ರ ಸ್ಮಶಾನ ಕಾದ, ಭೀಮಸೇನ ಅಡುಗೆ ಕೆಲಸ ಮಾಡ್ದ. ನೀನ್ ಯಾವ ಮಹಾ ಕೆಲಸ ಹುಡ್ಕೋಗೋ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.